ಬೇಡುವನು ವರವನ್ನು. ಈ ರೀತಿಯಾದಂತಹ ಲಿರಿಕ್ಸ್ ಬರೆದಂತಹ ಪ್ರೇಮ್ ಅವರು ಸರ್ಸೆ ನಿನ್ನ ಸೆರ್ಗ ಸರ್ಸೆ ಅಂತ ಹೇಳಿ ಬರೀತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಚ್ ಕನ್ನಡ. ನಾನು ಚಂದನ. ಈಗ ಸದ್ಯ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ ಅಲ್ಲದೆ ಬಾಲಿವುಡ್ ನಲ್ಲೂ ಸೌಂಡ್ ಆಗ್ತಾ ಇರೋದು, ಹಾಗೆ ಕಾಂಟ್ರವರ್ಸಿ, ಹಾಗೆ ಟ್ರೆಂಡ್ ಆಗ್ತಿರುವಂತಹ ಒಂದು ಟಾಪಿಕ್ ಅಂತ ಹೇಳಿದ್ರೆ ಅದು ಸರ್ಸೆ ನಿನ್ನ ಸೆರ್ಗ ಸರ್ಸೆ ಸಾಂಗ್. ಈ ಸಾಂಗ್ ಕೇಳಿ ಸಾಕಷ್ಟು ಜನಕ್ಕೆ ಒಂದ್ ಕಡೆ ಆಶ್ಚರ್ಯ ಆಗಿದ್ರೆ, ಇನ್ನೊಂದು ಕಡೆ ಏನಪ್ಪಾ ಪ್ರೇಮ್ ಅವ್ರು ಈ ರೀತಿಯಾಗಿ ಲಿರಿಕ್ಸ್ ಬರ್ದ್ಬಿಟ್ಟಿದಾರಲ್ಲ ಅಂತ ಬೇಸರ ಕೂಡ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಪ್ರೇಮ್ ಅವ್ರನ್ನ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡಿದೀವಿ. ಅಂದ್ರೆ ಅವ್ರು ಕೊಟ್ಟಂತಹ ಸಿನಿಮಾ ಕ್ವಾಲಿಟಿ ಆಗಿರ್ಬೋದು, ಅಥವಾ ಅವ್ರು ಬರ್ದಂತಹ ಹಾಡುಗಳು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಹಾಗೆ ನೆಲೆ ಊರಿದೆ. ಅಂದ್ರೆ ಇವತ್ತಿಗೂ ಆ ಹಾಡುಗಳನ್ನ ನಾವ್ ಎಷ್ಟೊಂದು ಬಾರಿ ಹೇಳ್ಕೊಳ್ತಾನೆ ಇರ್ತೀವಿ. ಯಾವ್ದಾದ್ರು ಕಾನ್ಸರ್ಟ್ಗೆ ಹೋದ್ರೆ ಈ ಹಾಡನ್ನ ಹಾಡಿ ಅಂತ ಹೇಳಿರೋದಾಗಿರ್ಬೋದು, ಅಥವಾ ನಮ್ಮ ಪ್ಲೇ ಲಿಸ್ಟ್ಗಳಲ್ಲಿ ಒಂದಾದ್ರೂ ಪ್ರೇಮ್ ಅವರ ಹಾಡು ಇದ್ದೇ ಇರುತ್ತೆ. ಅದು ಪ್ರೀತಿಗಾಗಿರ್ಬೋದು ಅಥವಾ ತಾಯಿ ಸೆಂಟಿಮೆಂಟಿಗಾಗಿರ್ಬೋದು. ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ ಹಾಡುಗಳನ್ನ ಕೊಟ್ಟಂತಹ ನಿರ್ದೇಶಕ, ನಟ, ಹಾಗೆ ಲಿರಿಕ್ ರೈಟರ್ ಮತ್ತೆ ಗಾಯಕ ಅಂತ ಹೇಳಿದ್ರೆ ಅದು ಜೋಗಿ ಪ್ರೇಮ್ ಅವರು. ಇನ್ನು ಜೋಗಿ ಪ್ರೇಮ್ ಅವರು ಕಾಂಟ್ರವರ್ಸಿಗೆ ಸಿಗಾಕೊಳ್ಳೋದು ಇದೇನು ಫಸ್ಟ್ ಟೈಮ್ ಅಲ್ಲ. ಬಿಕಾಸ್ ಸಾಕಷ್ಟು ಬಾರಿ ಅವರು ಈ ರೀತಿಯಾದಂತಹ ಕಾಂಟ್ರವರ್ಸಿಗಳಿಗೆ ಅವರನ್ನ ಅವರು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಾದ್ರೂ ಅವ್ರ ಸಿನಿಮಾಯಿಂದ ಒಂದು ಹಾಡು ಬರ್ತಾ ಇದೆ ಅಥವಾ ಸಿನಿಮಾಯಿಂದ ಒಂದು ಸೀನ್ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ಪಕ್ಕಾ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಅವ್ರು ಬೇಕಂತ ಮಾಡ್ಕೊಳ್ಳಲ್ಲ, ಬಟ್ ಅಕಸ್ಮಾತ್ ಆಗಿ ಆಗಿಬಿಡುತ್ತೆ ಅಂತಾನು ಹೇಳ್ಬೋದು. ಇನ್ನು ಪ್ರೇಮ್ ಅವರು ಈ ರೀತಿಯಾಗೂ ಲಿರಿಕ್ಸ್ ಬರೀತಾರ ಅಂತ ಸಾಕಷ್ಟು ಜನಕ್ಕೆ ಆಶ್ಚರ್ಯ ಆಗಿರುತ್ತೆ. ಅಂಡ್ ಕೆಲವ್ರಿಗೆ ಇದು ಕಾಮನ್ ಅಂತಾನು ಅನ್ಸಿರುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಹಾಡುಗಳು ಎಕ್ಸಾಂಪಲ್ ಇದೆ. ಪ್ರೇಮ್ ಅವರು ಈ ರೀತಿಯಾಗಿ ಹೆಣ್ಮಕ್ಳನ್ನ ಹೊಗಳಿರೋದಾಗಿರ್ಬೋದು, ಒಂದು ಐಟಮ್ ಸಾಂಗ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಲಿರಿಕ್ಸ್ ಬಂದಾಗ ಒಂದಷ್ಟು ಪದಗಳನ್ನ ಹಾಕಿ ಅದಕ್ಕೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಆ ಲಿರಿಕ್ಸ್ ಗಳನ್ನ ಬರ್ದಿದ್ದು ಕೂಡ ನಾವು ನೋಡಿದೀವಿ. ಇನ್ನು ದೇವರ ವಿಷಯಕ್ಕೆ ಬಂದ್ರೆ ಅದ್ಭುತವಾದಂತಹ ಹಾಡುಗಳನ್ನ ಕೂಡ ಅವರು ಬರ್ಕೊಟ್ಟಿದ್ದಾರೆ, ಹಾಡಿದ್ದಾರೆ ಕೂಡ. ಇನ್ನು ತಾಯಿ ಸೆಂಟಿಮೆಂಟ್ ಅಂತ ಬಂದ್ರೆ ಇವತ್ತಿಗೂ ನಮ್ಮೆಲ್ರಿಗೂ ಮನ್ಸಲ್ಲಿ ತಾಯಿ ಅಂತ ಅಂದ್ರೆ ಒಂದ್ ಹಾಡ್ ನೆನಪಾಗತ್ತೆ, ಬೇಡುವೆನ ವರವನ್ನು ಕೊಡೆ ತಾಯಿ ಜನ್ಮವನ ಅಂತ. ಈ ರೀತಿಯಾದಂತಹ ಲಿರಿಕ್ಸ್ ಬರ್ದಂತಹ ಪ್ರೇಮ್ ಅವರು ಸರ್ಸೆ ನಿನ್ನ ಸೆರ್ಗ ಸರ್ಸೆ ಅಂತ ಹೇಳಿ ಬರೀತಾರೆ. ಅಂದ್ರೆ ಏನ್ ಹೇಳ್ಬೇಕು ನಿಜಕ್ಕೂ ಗೊತ್ತಾಗಲ್ಲ. ಅದು ಒಂಥರ ಮುಜುಗರಕ್ಕೆ ಕೂಡ ನಮ್ಮನ್ನ ಈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಆ ಲಿರಿಕ್ಸ್ನ ಕೇಳಿದಾಗ. ಆ ಒಂದು ಲೈನ್ನ ಕೇಳೋದಕ್ಕೆ ಒಂಥರ ಅನ್ಸಿದ್ರೆ ಅದ್ರ ಒಳಗಡೆ ಇರುವಂತಹ ಲಿರಿಕ್ಸ್ನ ಕೇಳೋದಕ್ಕೆ ಒಂಥರ ಮುಜುಗರ ಫೀಲ್ ಆಗತ್ತೆ. ಅಂಡ್ ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಬರ್ದಿದ್ದಾರೆ ಪ್ರೇಮ್ ಅವರು. ಕಳ್ಳಿ ಇವಳು ಸಾಂಗ್ ಅವ್ರದ್ದೇ, ಬಟ್ ಎಷ್ಟು ಅದ್ಭುತವಾಗಿದೆ. ಅಂಡ್ ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ ಅದೆಷ್ಟು ಚೆನ್ನಾಗಿದೆ. ಇನ್ನು ಬ್ರೇಕಪ್ ಅಂತ ಬಂದ್ರೆ ಅನಿತಾ ಸಾಂಗ್ ಎಷ್ಟು ಚೆನ್ನಾಗಿದೆ. ಈ ರೀತಿಯಾದಂತಹ ಹಾಡುಗಳನ್ನ ಕೊಟ್ಟಂತಹ ಪ್ರೇಮ್ ಅವರು ಸರ್ಸೆ ನಿನ್ನ ಸರ್ಗ ಸರ್ಸೆ ಅಂತ ಹೇಳಿ ಬರೀತಾರೆ ಅಂದ್ರೆ ನಿಜಕ್ಕೂ ಒಂಥರ ಏನಪ್ಪ ಈ ತರ ಬರ್ದಿದ್ದಾರೆ, ಅಶ್ಲೀಲವಾಗಿ ಅಸಭ್ಯವಾಗಿ ಹೆಣ್ಮಕ್ಳನ್ನ ಹೀಗೂ ತೋರಿಸ್ಬೋದಾ ಅಂತ ಅನ್ಸೋದಕ್ಕೆ ಕೂಡ ಶುರು ಆಗ್ಬಿಟ್ಟಿದೆ. ನಮ್ಮ ಕನ್ನಡದ ಒಂದು ಸಿನಿಮಾ ಇಂಡಸ್ಟ್ರಿ ಈಗಷ್ಟೇ ಬೆಳೀತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ ನಮ್ಮ ಕನ್ನಡಿಗರು. ಅಂದ್ರೆ ಇವಾಗ ಎಲ್ಲಾ ಕಡೆ ನಮ್ದೇ ಸೌಂಡ್ ಇದೆ, ಪ್ರಪಂಚಾದ್ಯಂತ ನಾವು ಓಡಾಡ್ತಿದೀವಿ, ಕಾಣಿಸ್ಕೊಳ್ತಿದೀವಿ ಅಂತ ಹೆಮ್ಮೆ ಪಡುವಂತಹ ಸಮಯದಲ್ಲಿ ಬಾಲಿವುಡ್ ನಲ್ಲಿ KD ಸಿನಿಮಾದ ಸರ್ಸೆ ನಿನ್ನ ಸೆರ್ಗ ಸರ್ಸೆ ಏನ್ ಹಿಂದಿ ವರ್ಷನ್ ಇತ್ತು ಅದು ಡಿಲೀಟೇ ಆಗಿದೆ. ಅಂದ್ರೆ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ ಯಾವ ರೀತಿಯಾದಂತಹ ಪದ ಬಳಕೆ ಆ ಹಾಡ್ನಲ್ಲಿ ಆಗಿತ್ತು ಅಂತ ಹೇಳಿ. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ರಿಯಾಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಇದು ನಮ್ಮ ಕನ್ನಡಿಗರಿಗೆ ನೀವು ಮಾಡ್ತಿರೋ ಅವಮಾನನ ಅಥವಾ ಕೊಡ್ತಿರುವಂತಹ ಬಹುಮಾನನ ಅಂತ ಹೇಳಿ ಕೂಡ ಅನ್ಸೋದಿಕ್ ಶುರು ಆಗತ್ತೆ. ಐ ಅಗ್ರಿ, ಸಮ್ಟೈಮ್ಸ್ ಸಿನಿಮಾಗಳ ಹಾಡುಗಳನ್ನ ಬರಿಬೇಕಾದ್ರೆ ಆ ಸಿಚುಯೇಷನ್ಗೆ ಹೇಗ್ ಬೇಕೋ ಹಾಗೆ ಆ ಪದಗಳನ್ನ ಹಾಕಿ ಬರಿಬೇಕಾಗತ್ತೆ ಅನ್ನೋದು ನಿಮ್ ವಾದ ಆಗಿರುತ್ತೆ. ಅದನ್ನ ನಾನು ಖಂಡಿತ ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಂತ ನಾಳೆ ದಿನ ಹೆಣ್ಮಕ್ಳು ರೋಡ್ನಲ್ಲಿ ಓಡಾಡ್ಬೇಕಾದ್ರೆ, ಈಗ ಸಾಕಷ್ಟು ಬಾರಿ ಹೆಣ್ಮಕ್ಳು ರೋಡಲ್ಲಿ ಓಡಾಡ್ಬೇಕಾದ್ರೆ ಹುಡುಗರು ಹಾಡು ಹೇಳಿ ಚುಡಾಯಿಸ್ತಾರೆ. ಅದ್ ನಮ್ ಎಲ್ರಿಗೂ ಗೊತ್ತಿರೋಂಥ ವಿಷಯ. ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಅಂತ ಹೇಳಿ ಸಾಕಷ್ಟು ಜನ ಈ ಹಾಡನ್ನ ಹೇಳಿರೋದು ಹೆಣ್ಮಕ್ಳಿಗಿರತ್ತೆ. ಇದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ನಾನು ಇದನ್ನ ಬೇಕಂತ ಹೇಳ್ತಿರೋದಲ್ಲ. ಈ ರೀತಿಯಾಗಿ ಎಷ್ಟೋ ಬಾರಿ ಗಂಡು ಮಕ್ಕಳು ಹೆಣ್ಣು ಮಕ್ಳಿಗೆ ಹೇಳ್ತಿರ್ತಾರೆ ಎಲ್ಲಾದ್ರೂ ರೋಡಲ್ಲಿ ಓಡಾಡ್ಬೇಕಾದ್ರೆ. ಆಗ
ಹೆಣ್ಮಕ್ಳು ಓಡಾಡ್ಬೇಕಾದ್ರೆ ಸರ್ಸೆ ನಿನ್ನ ಸೆರ್ಗ ಸರ್ಸೆ ಅಂತ ಯಾವ್ದಾದ್ರು ಗಂಡು ಹುಡುಗ ಹೆಣ್ಣು ಹುಡುಗಿಗೆ ಹೇಳ್ಬಿಟ್ರೆ ಅದ್ ಎಷ್ಟು ಮುಜುಗರ ತರ್ಬೋದು ಆ ಹೆಣ್ಣು ಮಗುಗೆ ಅಂತ ಯೋಚನೆ ಮಾಡಿ ಬರಿಬೇಕಿತ್ತಲ್ವಾ. ಇವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಅಥವಾ ಬೇರೆ ಹುಡುಗ ಒಂದ್ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ನೋಡಿ ಇವಳ ಅಂದಾವ ಮುತ್ತಿನ ಮಾಲೆ ಚಂದಾವ ಅಂತ ಹೇಳೋದಕ್ಕೆ ಹೇಗಿದೆ, ಸರ್ಸೆ ನಿನ್ನ ಸೆರ್ಗ ಸರ್ಸೆ ಅಂತ ಹೇಳೋದಕ್ಕೆ ಹೇಗಿದೆ? ಅದನ್ನ ಒಂದ್ಸಲ ಆದ್ರೂ ಪ್ರೇಮ್ ಅವರು ಯೋಚನೆ ಮಾಡ್ಬೇಕಿತ್ತು ಅನ್ನೋದು ನನ್ನ ವಾದ. ನಿಮ್ಗೇನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನ ಕಾಂಟ್ರವರ್ಸಿಗಳಿಗೆ ಒಂಥರ ಪುರಾವೆ ಮಾಡಿಕೊಟ್ಬಿಟ್ಟಿದ್ದಾರೆ ನಟ ಪ್ರೇಮ್ ಅವರು. ಹಾಗೇನೆ ಏನಂದ್ರೆ ಸಾಕಷ್ಟು ಬಾರಿ ಕಾಂಟ್ರವರ್ಸಿಗೆ ಈಡಾಗ್ತಾನೇ ಇರ್ತಾರೆ ಪ್ರೇಮ್ ಅವರು. ಯಾವ್ದಾದ್ರೂ ಒಂದು ವಿಷಯಕ್ಕೆ ಅವರಿಗೆ ಪಾಪ ಕಾಂಟ್ರವರ್ಸಿಗಳಾಗ್ತಾ ಹೋಗುತ್ತೆ. ಅವರೇ ಕಾಂಟ್ರವರ್ಸಿನ ಹುಡ್ಕೊಂಡು ಹೋಗ್ತಾರೋ ಅಥವಾ ಅವರನ್ನೇ ಕಾಂಟ್ರವರ್ಸಿಗಳು ಹುಡ್ಕೊಂಡ್ ಬರುತ್ತೋ ನಿಜಕ್ಕೂ ಗೊತ್ತಾಗಲ್ಲ. ಅಂಡ್ ತುಂಬಾ ಅದ್ಭುತವಾದಂತಹ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ. ಬಟ್ ಆದ್ರೆ ಈ ತರ ಒಂದು ಲಿರಿಕಲ್ ಇರುವಂತಹ ಒಂದು ಸಾಂಗ್ ಬೇಕಿತ್ತಾ ಅನ್ನೋದು ನನ್ನ ಪ್ರಶ್ನೆ. ಹಿಂದಿಲಿ ಡಿಲೀಟ್ ಆಗಿದೆ, ಕನ್ನಡದಲ್ಲಿ ಈಗ ಡಿಲೀಟ್ ಮಾಡಿ ಅಂತ ಕೂತಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಇರುವಂತಹ ಪದ ಬಳಕೆ ಎಷ್ಟು ಅಸಭ್ಯವಾಗಿದೆ, ಅಶ್ಲೀಲವಾಗಿದೆ ಅಂತ ನಾವು ಯೋಚನೆ ಮಾಡ್ಬೋದು. ಅದ್ ಸಾಕಷ್ಟು ಜನ ಕೇಳಿಸ್ಕೊಂಡಿದ್ದಾರೆ ಕೂಡ ಹೇಗಿದೆ ಆ ಲಿರಿಕ್ಸ್ ಅಂತ ಹೇಳಿ. ಅದನ್ನ ನಾನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಅದನ್ನ ಹೇಳೋದಕ್ಕೆ ಹೆಣ್ಮಕ್ಳಿಗೆ ಒಂಥರ ಮುಜುಗರ ಆಗ್ಬೋದು ನನಗ್ ಗೊತ್ತಿರೋ ತರ. ಇನ್ನ ಇದನ್ನ ಅಂದ್ರೆ ಡ್ಯಾನ್ಸ್ ಮಾಡ್ಸೋದಿಕ್ಕೆ, ಈ ಹಾಡಿಗೆ ಡ್ಯಾನ್ಸ್ ಮಾಡ್ಸೋದಿಕ್ಕೆ ಬಾಲಿವುಡ್ ನಿಂದ ನೂರಾ ಫತೇಹಿನ ಕರ್ಕೊಂಡ್ ಬಂದು ಓಕೆ, ನಮ್ಮ ಕನ್ನಡಿಗರಿಗೆ ನೀವು ಸಾಕಷ್ಟು ಜನ ಬಾಲಿವುಡ್ ಆಕ್ಟರ್ಸ್ನ ನಮ್ಮ ಕನ್ನಡಿಗರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ, ನಾವು ಇಲ್ಲಾನೇ ಅಂತ ಹೇಳೋದಿಲ್ಲ. ಬಿಕಾಸ್ ಸನ್ನಿ ಲಿಯೋನ್ ಅವ್ರು ಬಂದಿದ್ರು, ಆಮಿ ಜಾಕ್ಸನ್ ಅವ್ರು ಬಂದಿದ್ರು, ಈಗ ನೂರಾ ಫತೇಹಿ ಅವ್ರು ಬಂದಿದ್ರೆ ವಿ ಅಗ್ರಿ. ನೀವು ವರ್ಲ್ಡ್ ವೈಡ್ ಅಲ್ಲಿ ಸೌಂಡ್ ಮಾಡಬೇಕು, ಬೇರೆ ಬೇರೆ ಭಾಷೆಗಳಿಗೂ ನಿಮ್ಮ ಸಿನಿಮಾ ರೀಚ್ ಆಗಬೇಕು ಅಂತ ಹೇಳಿ ನೂರಾ ಫತೇಹಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀರಾ. ನಾವು ಅದಕ್ಕೆ ಅಪೋಸೇ ಮಾಡ್ತಿಲ್ಲ, ನಾವಿಲ್ಲ ಅಂತಾನು ಹೇಳೋಣ. ಬಿಕಾಸ್ ಅವರು ಅದ್ಭುತವಾದಂತಹ ಡಾನ್ಸರ್, ಅದು ನಮ್ಗೆಲ್ರಿಗೂ ಗೊತ್ತಿದೆ. ಬಿಕಾಸ್ ಅವರ ಸಾಕಷ್ಟು ಸಿನಿಮಾದ ಹಾಡುಗಳನ್ನ, ಆಲ್ಬಮ್ ಸಾಂಗ್ಸ್ಗಳನ್ನ ನಮ್ಮ ಕನ್ನಡಿಗರು ಕೂಡ ನೋಡಿ ಎಂಜಾಯ್ ಮಾಡಿದ್ದಾರೆ. ಅದಕ್ಕೂ ನಾವು ಬೇಸರನ ವ್ಯಕ್ತಪಡಿಸ್ತಿಲ್ಲ. ಅವರನ್ನ ಬಾಲಿವುಡ್ ನಿಂದ ಕನ್ನಡಕ್ಕೆ ಕರ್ಕೊಂಡು ಬಂದು ಮತ್ತೆ ಬಾಲಿವುಡ್ ನಲ್ಲಿ ಅವರ ಹಾಡನ್ನ ರಿಲೀಸ್ ಮಾಡಿ ಅಲ್ಲಿ ಜನದ ಹತ್ರ ಬೈಸ್ಕೊತಿದ್ದೀರಾ ಅಥವಾ ಅಲ್ಲಿನ ಜನರ ಆಕ್ರೋಶಕ್ಕೆ ಗುರಿ ಆಗ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ಮರ್ಯಾದೆ ನಿಮಗೆ ಲೆಕ್ಕಕ್ಕೆ ಬರ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಶುರುವಾಗ್ತಾ ಹೋಗುತ್ತೆ. ಓಕೆ, ನೀವು ಒಳ್ಳೆ ಲಿರಿಕ್ ರೈಟರ್, ಒಂದ್ ಸ್ವಲ್ಪ ಡೀಸೆನ್ಸಿಯಿಂದ ಕೂಡ ಬರಿಬೋದಿತ್ತಲ್ವಾ. ಅಂದ್ರೆ ನೀವ್ ಈ ತರ ಹಾಡ್ಗಳನ್ನ ಈ ಹಿಂದೆ ಬರ್ದಿದ್ದೀರಾ, ನಾವ್ ಇಲ್ಲ ಅಂತಾನೆ ಹೇಳಲ್ಲ. ಆದ್ರೆ ಒಂದ್ ಸ್ವಲ್ಪ ಪದ ಬಳಕೆ ಒಂದ್ ಸ್ವಲ್ಪ ಆದ್ರೂ ಚೇಂಜ್ ಮಾಡ್ಬೋದಿತ್ತಲ್ವಾ. ನಿಮ್ಗೆ ಅನ್ನಿಸ್ಲೇ ಇಲ್ವಾ ಹೆಣ್ಮಕ್ಳಿಗೆ ಇದ್ ಮುಜುಗರ ತರ್ಬೋದು ಅಂತ ಹೇಳಿ? ನನಗ್ ಗೊತ್ತಿಲ್ಲ ಅದ್ ನಿಮ್ಗೆ ಅನ್ಸಿದ್ಯೋ ಅನ್ಸಿಲ್ವೋ, ನಿಜಕ್ಕೂ ಗೊತ್ತಿಲ್ಲ. ಬಟ್ ಆಸ್ ಎ ಹುಡುಗಿಯಾಗಿ, ಆಸ್ ಎ ಹೆಣ್ಮಗು ಆಗಿ ನನಗೆ ಎಲ್ಲೋ ಒಂದ್ ಕಡೆ ನೀವು ಯೂಸ್ ಮಾಡಿದಂತಹ ಪದಗಳು ತುಂಬಾ ಅಸಭ್ಯವಾಗಿದೆ, ಅಶ್ಲೀಲವಾಗಿದೆ ಅಂತ ನನ್ಗನ್ನಿಸ್ತು. ಐ ಅಗ್ರಿ. ಇನ್ನೊಂದು ವಿಷಯಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಸಿನಿಮಾ ಮಾಡ್ಬೇಕಾದ್ರೆ ಆ ಸಿಚುಯೇಷನ್ಗೆ, ಆ ಸಂದರ್ಭಕ್ಕೆ ಬೇಕಾಗಿರುವಂತಹ ಒಂದಷ್ಟು ಪದ ಬಳಕೆಗಳನ್ನ ನಾವು ಲಿರಿಕ್ಸ್ ಅಲ್ಲಿ ಬರಿತೀವಿ ಅನ್ನೋದು ನಿಮ್ ವಾದ ಆಗಿರುತ್ತೆ. ಅಂಡ್ ನೀವ್ ಹೇಳಿದಿರಾ ಕೂಡ, ರಿಯಾಕ್ಟ್ ಮಾಡಿದಿರಾ ಕೂಡ, ಆ ಸಿಚುಯೇಷನ್ಗೆ ಬರುವಂತಹ ಹಾಡಿದಾಗಿದೆ, ಸಿನಿಮಾ ನೋಡಿದಾಗ ನಿಮ್ಗೆ ಆತರ ಫೀಲ್ ಆಗೋದಿಲ್ಲ ಅನ್ನೋದನ್ನು ನೀವು ಹೇಳಿದಿರ. ನಾನು ಇಲ್ಲ ಅಂತಾನು ಹೇಳಲ್ಲ, ಅದನ್ನು ಕೂಡ ನಾವು ಒಂದ್ ಕಡೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಆ ಸಿನಿಮಾ ನೋಡಿದಾಗ ಆ ಹಾಡು ಬರುತ್ತಾ? ಇಲ್ಲ. ಯಾವ್ದಾದ್ರು ಹೊರಗಡೆ ಕಾನ್ಸರ್ಟಿಗೆ ಹೋದಾಗ ಆ ಹಾಡು ಬರ್ಬೋದು, ಡಾನ್ಸ್ ಮಾಡೋದಿಕ್ಕೆ ಆ ಹಾಡನ್ನ ತಗೋಬಹುದು. ಆಗ ಆಗುವಂತಹ ಪದ ಬಳಕೆ ಅಥವಾ ಆಗ ಒಂದು ಸಾಂಗ್ ಏನ್ ಹೆಣ್ಮಕ್ಳಿಗೆ ಪೋಟ್ರೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅದ್ ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ನಿಜಕ್ಕೂ ನನಗೆ ಗೊತ್ತಿಲ್ಲ, ಅದು ನಿಮಗೆ ಸರಿ ಅನ್ಸಿದ್ರು ಅನ್ಸಿರ್ಬೋದೇನೋ. ಬಟ್ ಆದ್ರೆ ನಮ್ಮ ಕರ್ನಾಟಕ ಜನತೆ ಅಥವಾ ನಮ್ಮ ಕನ್ನಡಿಗರು ನಿಮ್ಮನ್ನ ತುಂಬಾ ಅಕ್ಸೆಪ್ಟ್ ಮಾಡಿದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ. ನಿಮ್ಮ ಸಿನಿಮಾಗಳನ್ನ ಈಗಲೂ ಕೂಡ ಥಿಯೇಟರ್ಗೆ ಹೋಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ಅಭಿಮಾನ. ಆದ್ರೆ ಯಾವತ್ತೂ ಕೂಡ ಈ ರೀತಿಯಾದಂತಹ ಅಶ್ಲೀಲ ಪದ ಬಳಕೆ ಮಾಡಿ ಅಥವಾ ಅಸಭ್ಯವಾಗಿ ಬರ್ತು ನಮ್ಮ ಕನ್ನಡಿಗರ ಮರ್ಯಾದೆ ಕಳಿಬೇಡಿ ಅಂತ ಹೇಳಿ ಸಾಕಷ್ಟು ಜನ ಇವತ್ತು ಕೂತ್ಕೊಂಡು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಮಹಿಳಾ ಆಯೋಗ ಕೂಡ ರಿಯಾಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಗುಣಮಟ್ಟ ಅಂದ್ರೆ ಬರವಣಿಗೆಯ ಗುಣಮಟ್ಟ ಎಲ್ಲಿಗೆ ಹೋಯ್ತು ಪ್ರೇಮ್ ಅವರೇ ಅನ್ನೋ ಒಂದು ಪ್ರಶ್ನೆ ಮಾಡುವಂತಹ ಸಂದರ್ಭ ಬಂದಿದೆ. ಅಂದ್ರೆ ನಿಜಕ್ಕೂ ಬೇಸರ ಆಗತ್ತೆ. ನಮ್ಮ ಕನ್ನಡ ಜನತೆ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಈ ಕಡೆ ಟಾಲಿವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ನಿಮ್ಮ ರೈಟಿಂಗ್ ಮೇಲೇನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕನ್ನಡಿಗರಾಗಿ ಅದು ನಮಗೆ ಬೇಸರ ತರುವಂತಹ ವಿಷಯ.
ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ ನಿರ್ದೇಶಕರು ನೀವು, ಅಷ್ಟು ಅದ್ಭುತವಾದಂತಹ ಬರಹಗಾರರು ನೀವು. ಇವತ್ತು ನಿಮ್ಮ ಮೇಲೆ ಈ ರೀತಿಯಾದಂತಹ ಆಕ್ರೋಶ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದಾಗ ಅದನ್ನ ಸಹಿಸ್ಕೊಳ್ಳೋಕೆ ಕನ್ನಡಿಗರಿಗೂ ಕೂಡ ಆಗೋದಿಲ್ಲ. ಇಫ್ ಏನಾದ್ರೂ ಪಾಸಿಬಲ್ ಆಗತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಸ್ವಲ್ಪ ಲಿರಿಕ್ಸ್ನ ಚೇಂಜ್ ಮಾಡಿ. ನಾವು ಸ್ಟೆಪ್ಸ್ ಚೆನ್ನಾಗಿಲ್ಲ ಅಥವಾ ಮ್ಯೂಸಿಕ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಇಲ್ಲ, ಅದರಲ್ಲಿರುವಂತಹ ಪದ ಬಳಕೆ ಅಶ್ಲೀಲವಾಗಿದೆ ಅಂತ ಹೇಳ್ತಿದ್ವಿ. ಅವ್ರನ್ನ ತೋರಿಸಿರೋ ರೀತಿ ಆಗಿರ್ಬೋದು, ಅದರ ಮ್ಯೂಸಿಕ್ ಆಗಿರ್ಬೋದು, ಅದು ಚೆನ್ನಾಗಿಲ್ಲ ಅಂತ ಯಾರು ಇಲ್ಲಿ ಕಮೆಂಟ್ ಮಾಡ್ತಿಲ್ಲ. ಆ ಲಿರಿಕ್ಸ್ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳಿ ಜನ ಆಕ್ರೋಶ ಹೊರಗಡೆ ಹಾಕ್ತಿರೋದು. ಇಫ್ ಪಾಸಿಬಲ್ ದಯವಿಟ್ಟು ಚೇಂಜ್ ಮಾಡಿ. ಕನ್ನಡದಲ್ಲೂ ಕೂಡ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಆಕ್ರೋಶ ಹೊರಗಡೆ ಹಾಕ್ತಾ ಇದ್ದಾರೆ. ಈಗಾಗಲೇ ಮಹಿಳಾ ಆಯೋಗ ಕೂಡ ಇದ್ರ ಮೇಲೆ ಡಿಸ್ಕಷನ್ ನಡೀತಾ ಇದೆ. ಚಿತ್ರರಂಗ ಯಾವ ರೀತಿಯಾದಂತಹ ನಿರ್ಧಾರ ತಗೊಳ್ತಾರೆ ಅನ್ನೋದನ್ನ ಕೂಡ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗಿದೆ. ನಮ್ಮ ಕನ್ನಡದಲ್ಲಿ ಈಗಾಗಲೇ ಇದನ್ನ ಡಿಲೀಟ್ ಮಾಡಬೇಕು ಅಂತ ಒತ್ತಾಯ ಕೂಡ ಹಾಕ್ತಾ ಇರೋದ್ರಿಂದ, ಈಗಾಗಲೇ ಬಾಲಿವುಡ್ ಅಲ್ಲಿ ಡಿಲೀಟ್ ಆಗಿರೋದ್ರಿಂದ ಇದು ಟಾಲಿವುಡ್ ಹಾಗೆ ಕಾಲಿವುಡ್ ಅಲ್ಲೂ ಕೂಡ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ. ಸೊ ಅಲ್ಲಿ ಕೂಡ ಡಿಲೀಟ್ ಆಗತ್ತಾ ಹಾಡು, ಹಾಗೆ ಅಲ್ಲಿ ಹೇಗಿದೆ ಪ್ರತಿಕ್ರಿಯೆ ಅನ್ನೋದು ಕೂಡ ನಾವು ವೇಟ್ ಮಾಡೇ ನೋಡ್ಬೇಕಾಗತ್ತೆ. ಇನ್ನು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.